ನಮಸ್ಕಾರ. ನಾವು ನವಭಾರತ್ ವಿಕಲಚೇತನರ ಸ್ವಾಮಿ ಮಾತಾಡೋದು. ನಾವು ಯಾಕೆ ಇವತ್ತು ಲೈವ್ ಬಂದಿದ್ದೀವಿ ಉದ್ದೇಶ ಏನಂದ್ರೆ, ನೋಡಿ ಅಲ್ಲಿ ರಾಮನಗರ ಜಿಲ್ಲಾ ಬಿಡದಿಯಲ್ಲಿ ಒಂದು ಹಳ್ಳಿಯಲ್ಲಿ ವಿಕಲಚೇತನರಾದ ಹುಡುಗಿ, ಅವ್ರು ನೋಡಿ ಅಕ್ಕಿಪಿಕ್ಕಿ ಕಾಲನಿಯಲ್ಲಿರುವ ಹುಡುಗಿ ನೋಡಿ, ಅವ್ರಿಗೆ 3 ಮಕ್ಕಳು, ಹೆಣ್ಮಕ್ಳು, 3 ಜನನು ವಿಕಲಚೇತನರೇ. ಈ ಹುಡುಗಿ ಸ್ಕೂಲ್ ಓದ್ಬಿಟ್ಟು ನೋಡಿ ರಜೆಗೆ ಬಂದಿದೆ. ಸುಮಾರು 5 ಗಂಟೆಯಲ್ಲಿ ಮನೆಯಿಂದ ಕಾಣೆ ಆಗಿದ್ದಾರೆ. ಇವರು ಸುಮಾರು ಫ್ಯಾಮಿಲಿ ಎಲ್ಲ ಸೇರಿ ಹುಡುಕಿದ್ದಾರೆ. 10 ಗಂಟೆ ಹುಡುಕಿ ಸಿಕ್ಲಿಲ್ಲ ಅಂದ್ಬಿಟ್ಟು ನಾವು ಬಿಡದಿ ಪೊಲೀಸ್ ಠಾಣೆಯಲ್ಲಿ ಹೋಗಿ ಕಂಪ್ಲೇಂಟ್ ಕೊಡಕ್ಕೆ ಹೋಗಿದ್ದಾರೆ. ಅಲ್ಲಿ ಕಂಪ್ಲೇಂಟ್ ಬರೆಯೋಕೆ ಪಾಪ ಅಲ್ಲಿ ಏನು ಕೂತಿರ್ತದೆ, ಅದು ಪೊಲೀಸ್ ಠಾಣೆಯಲ್ಲೇ ಬರೆಯುವಂತ ಕಾನೂನು ಇದೆ. ಬರೆದು ಓದಿ ಅವ್ರ ಹತ್ರ ಓದಿಸಿ ಸೈನ್ ಹಾಕಿ ಕೇಸ್ ಬುಕ್ ಮಾಡೋ ಕಾನೂನು ಇದೆ. ಆಮೇಲೆ ಫೋಟೋ ತಗೊಂಬ ಅಂತ ಹೇಳಿದ್ದಾರೆ. ಫೋಟೋ ಅವ್ರ ಹತ್ರ ಮೊಬೈಲ್ ತೋರಿಸಿದ್ದಾರೆ. ಅದರಲ್ಲಿ ಏನೋ ಒಂದು ಪ್ರಿಂಟ್ ತಗೊಂಡು ಮಾಡ್ಬೋದಾಯ್ತು. ಪೊಲೀಸ್ನವರು ಮಾಡಿ ಉತ್ತಾಸದಿಂದ ನೋಡಿ ಆ ಹುಡುಗಿಗೆ ಸುಮಾರು ಏನ್ ಪ್ರಾಬ್ಲಮ್ ಆಗಿದೆ ಅಂದ್ರೆ, ಅದು ಬಾಯಲ್ಲಿ ಹೇಳ್ತಕ್ಕಂಥದ್ದು ಇಲ್ಲ. ಯಾಕಂದ್ರೆ ಆ ಹುಡುಗಿ ಸುಮಾರು ಕಚ್ಚಾದ ಜಾಗದಲ್ಲೆಲ್ಲ ಕಚ್ಚಿ ನಡ ಮುರಿದಾಕಿ, ಕಾಲು ಮುರಿದಾಕಿ, ರೈಲ್ವೆ ಪಕ್ಕದಲ್ಲಿ ಎತ್ತಿ ಸಾಕಿದ್ದಾರೆ. 2 ದಿವಸ ಬಿಟ್ಟು ಕಂಡು ಬಂದಿದೆ. ಆ ಹುಡುಗಿಗೆ ಏನಾಗಿದೆ ಅಂದ್ರೆ, ಬಾಯಿ ಮಾತಾಡಕ್ ಬರೋದಿಲ್ಲ, ಕಿವಿ ಕೇಳೋದಿಲ್ಲ. ಈ ತರ ಇರುವಾಗ ಈ ತರ ನೋಡಿ ನೀಚರು ಏನ್ ಕೆಲಸ ಮಾಡಿದ್ದಾರೆ ಸ್ವಲ್ಪ ದಯವಿಟ್ಟು ಎಲ್ಲ ನೋಡಿ. ಯಾರು ನನ್ನ ಮೇಲೆ ಬೇಜಾರು ಬೆತ್ಕೊಂಡ್ರಲ್ಲೂ ಪರವಾಗಿಲ್ಲ. ಈ ಈ ವಿಡಿಯೋ ನೋಡಕ್ ಇಷ್ಟ ಆದ್ರೆ ನೋಡಿ, ಇಲ್ಲಾಂದ್ರೆ ಮೇಲೆ ತಲ್ಬಿಡಿ, ಏನ್ ತೊಂದರೆ ಇಲ್ಲ. ಸುಮಾರು ನನಗೂ ಫ್ರೆಂಡ್ಗಳಿದ್ದಾರೆ. ಎಲ್ಲಾ ಸ್ಟಾಫ್, ಪೊಲೀಸ್ ಸ್ಟಾಫ್ ಇಂದ ಎಲ್ಲಾ ಸ್ಟಾಫ್ಗಳಲ್ಲೂ ಇದ್ದಾರೆ ಫ್ರೆಂಡ್ಗಳು. ಅವ್ರಿಗೂ ವಿಕಲಚೇತನ ಮಕ್ಕಳು ಇದ್ದಾರೆ. ನಾನು ಕಣ್ಣಲ್ಲಿ ತುಂಬಾ ನೋಡಿದ್ದೀನಿ. ಅವ್ರಿಗೆ ಬೇಜಾನ್ ಅನುಕೂಲ ಮಾಡಿಕೊಟ್ಟಿದ್ದೀನಿ. ಅದು ಏನೇನು ಪ್ರೊಸೆಸರ್ ಇದೆ, UDI ಕಾರ್ಡ್ ಮಾತ್ರ ಇಲ್ಲ, ಎಲ್ಲರೂ UDI ಕಾರ್ಡ್ ಅಂತ ಅದೊಂದು ಇದೆ. ಅವರು ಎತ್ತಿದ ತಾಯಿ ಎಷ್ಟು ನೋವು ಬಿತ್ಕೊಂಡಿದ್ದಾರೆ ಅಂತ ಅವ್ರು ಕೇಳಿದ್ರೆ ಮಾತ್ರ ಗೊತ್ತಾಗೋದು, ಬೇರೆ ಯಾರಿಗೂ ಗೊತ್ತಾಗೋದಿಲ್ಲ. ಈ ವಿಕಲಚೇತನರ ಇದೀವಲ್ಲ, ನಮ್ಗೋಸ್ಕರ ಮಾತ್ರ ನಾವು ಅನುಕೂಲ ಮಾಡ್ಕೊಳ್ಳೋದಿಲ್ಲ. ನಿಮ್ಮ ಸ್ಟಾಫಲ್ಲಿ ಪೊಲೀಸ್ ಠಾಣೆಯಲ್ಲಿ ಎಷ್ಟು ಜನ ನನ್ನ ಫ್ರೆಂಡ್ಗಳಿದ್ದಾರೆ ಗೊತ್ತಾ? ಕೇಳಿ, ಸ್ವಾಮಿ ಅಂತ ಕೇಳಿ. ಅವರು ಎಷ್ಟು ವಿಕಲಚೇತನ ಮಕ್ಕಳಿದ್ದಾರೆ, ನಾನು ಲಿಸ್ಟ್ ಕೊಡ್ತೀನಿ ಬೇಕು ಅಂದ್ರೆ. ಅವ್ರಿಗೂ ಸೇರಿ ನಾವೆಲ್ಲ ಹೋರಾಟ ಮಾಡ್ತಾ ಇರೋದು. ದಯವಿಟ್ಟು ಪೊಲೀಸ್ನವರು ಈ ತರ ನಮಗೆ ತೊಂದರೆ ಕೊಡಕ್ಕೆ ಹೋಗ್ಬೇಡ್ರಿ. ದಯವಿಟ್ಟು ನಿಮ್ಮನೇನು ಯೋಚನೆ ಮಾಡಿ, ಇನ್ನು ಮುಂದಕ್ಕೆ ಯೋಚನೆ ಮಾಡಿ. ಯಾಕಂದ್ರೆ ಇನ್ನೂ ನಿಮ್ಮ ಕಾಲ ಇದೆ, ನಿಮ್ಮ ಮಕ್ಕಳಿದ್ದಾರೆ, ಹೆಣ್ಣು ಮಕ್ಕಳು ಮುಂದಕ್ಕೆ ಹೋಗಿ ಮದುವೆಯಾಗಿ ಹೋಗಿರ್ತಾರೆ. ದೇವರು ಎಲ್ಲರಿಗೂ ಅನುಕೂಲ ಅಂತ ಮಕ್ಕಳು ಕೊಳ್ಳಿ. ನಮ್ಮಂತ ಏನ್ ಮಾಡಿದೀವೋ ಗೊತ್ತಿಲ್ಲ, ನಾವೆಲ್ಲ ಕೇಳ್ಕೊಂಡ್ ಬಂದಿದ್ದೀವಿ. ಈ ತರ ಅನುಭವಿಸ್ಬೇಕು ಅಂತ ಅನುಭವಿಸ್ತಾ ಇದೀವಿ. ದಯವಿಟ್ಟು ಇರೋವರೆಗೆ ನಾವು ಇಲ್ಲಿ ಇವಾಗ ಏನ್ ಅನುಭವಿಸ್ತಾ ಇದೀವಿ ಅವ್ರಿಗೆ ನಾವು ಅನುಕೂಲ ಮಾಡಕ್ ನಿಮ್ ಕೈಯಲ್ಲಿ ಸಾಧ್ಯ ಇಲ್ಲ, ಪರವಾಗಿಲ್ಲ ಅಂದ್ರೆ ಅದು ತೊಂದರೆ ಕೊಡಕ್ ಹೋಗ್ಬೇಡಿ ದಯವಿಟ್ಟು. ಈ ತರ ನೋಡಿ, ನಮ್ಮ KRS ಪಾರ್ಟಿಯಿಂದ ಎಲ್ಲಾ ಪಾರ್ಟಿನೂ ಹೋಗಿದ್ದಾರೆ. ಸುಮಾರು ಅಕ್ಕಿಪಿಕ್ಕಿಯವರೆಗೂ ನಮ್ಮ ವಿಕಲಚೇತನರಿಗೂ ಒಂದು ಮಾತು ಹೇಳ್ತೀನಿ ನೋಡಿ. TK ಶಿವಕುಮಾರ್ ಅವರು ಬಂದಿದ್ದಾರೆ, ನಮ್ಗೆ ಈಸಿಯಾಗಿ ಬೆಲೆ ಕಟ್ಬಿಟ್ಟಿದ್ದಾರೆ. ಎಷ್ಟು 4 ಲಕ್ಷ ರೂಪಾಯಿ ಚಿಕ್ ಕೊಟ್ಟು
ನಮ್ಮ ವಿಕಲಚೇತನರಿಗೂ ಅಕ್ಕಿಪಿಕ್ಕಿಯವ್ರಿಗೂ ನೋಡಿ ಎಷ್ಟು ಬೆಲೆ ಅಂತ ನೀವೇ ಯೋಚನೆ ಮಾಡಿ. ಈ ನೋವು, ಈ ತಾಯಿ ಬಿತ್ತಿದಾರಲ್ಲ ನೋವು, ಅವ್ರಿಗೆ 10 ಕೋಟಿ ಕೊಟ್ಟರು ಕೂಡ ಆ ನೋವು ತಡ್ಕೊಳಕ್ಕೆ ಯಾರು ಆಗೋದಿಲ್ಲ. ಅದೇ ಟಿ ಕೆ ಶಿವಕುಮಾರ್ ಆಗಲಿ, ಈ ಮಕ್ಕಳ ಇಲಾಖೆಯ ಮಕ್ಕಳ ಇಲಾಖೆಯಲ್ಲಿ ಅಧ್ಯಕ್ಷರಾದಂಥ ನಾಗಲಕ್ಷ್ಮಿ ಅವರು ಇವತ್ತು ಕೂಡ ಹೋಗಿ ಅದು ಏನಂತ ಕೇಳಿಲ್ಲ. ನಾಗಲಕ್ಷ್ಮಿ ಅವರೇ, ಎಲ್ಲಾರು ನಿಮ್ಗೆ ಏನಕ್ಕೆ ಪೋಸ್ಟ್ ಕೊಟ್ಟಿದ್ದಾರೆ ಅಂತ, ನೀವು ಒಂದು ಹೆಣ್ಣು ಮಗುವಿಗೆ ಈ ಕಷ್ಟ ಗೊತ್ತಿರ್ತೈತೆ ಅಂದ್ಬಿಟ್ಟು ನಿಮ್ಗೆ ಆ ಪೋಸ್ಟ್ ಕೊಟ್ಟಿದ್ದಾರೆ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ನೀವು ಹೋಗಿ ಅವ್ರಿಗೆ ಯಾವ ತರ ಆಗಿದೆ ನೋಡಿದ್ರ, ಅವರು ಜನಗಳು ಮಣ್ಣು ಮಾಡಕ್ಕಾಗಿಲ್ಲ. ಯಾರು ಮಣ್ಣು ಮಾಡಿದ್ದಾರೆ ಯೋಚನೆ ಮಾಡಿ. ಒಂದೊಂದು ಇದಕ್ಕೂ ಒಂದೊಂದು ಇದರಲ್ಲಿ ಇದೆ, ಶಾಸ್ತ್ರಗಳಿರ್ತದೆ. ಅದರಲ್ಲಿ ಒಂದು ಹೆಣ್ಣು ಮಗು 5 ದಿವಸ ಆಗಿ ಹೋಗಿ ಈ ಜಾತಿಯವರಾಗ್ಲಿ ಇನ್ನೊಂದಾಗ್ಲಿ ಒಂದು ಕಾರ್ಯ ಮಾಡಕ್ಕಾಗಿಲ್ಲ ಅನ್ನೋದಕ್ಕೆ ಮೇಲೆ ಯಾವ ತರ ಮಾಡಿದ್ದಾರೆ. ನಮಗೂ ಒಂದು ಕೋರ್ಟ್ ಇದೆ, ನ್ಯಾಯಾಲಯ ಇದೆ, ಸ್ಟೇಟ್ ಕಮಿಟಿ ಇದೆ, ಸ್ಟೇಟ್ ಕಮಿಷನರ್ ಇದ್ದಾರೆ, TDW ಇದ್ದಾರೆ. ಆರಾಮದಲ್ಲಿ ನಾವು ಮುಂದಕ್ಕೆ ಹೋಗ್ತೀವಿ. ಅದು ನಾವು ಸಲೀಸ ಬಿಡೋದಿಲ್ಲ, ಮುಂದಕ್ಕೆ ಹೋಗ್ತೀವಿ. ಎರಡನೇದಾಗಿ ನಾನು ಹೇಳ್ಬೇಕಾಗಿರೋದು ಏನಂದ್ರೆ, VRWಗಳು ಇದ್ದಾರೆ. ಒಂದೊಂದು VRWಗಳು ನಾವು ಏನಕ್ಕೋಸ್ಕರ ಒಂದೊಂದು ಪಂಚಾಯತಿಗೆ ನೇಮಣೆ ಮಾಡಿರ್ತಾರೆ ಅಂದ್ರೆ, ಅಲ್ಲಿ ವಿಕಲಚೇತನಕ್ಕೆ ಹೆಲ್ಪ್ ಮಾಡಕ್ಕೆ. ಇವ್ರು ಸಂಬಳ ತಕೊಂಡು ಮನೆಯಲ್ಲಿ ಇರಕ ಏನಕ್ಕೂ ಇಲ್ಲ. ನೋಡಿ, ಮೊನ್ನೆ ಮೈಸೂರಲ್ಲಿ ಹೋಗಿ ಇವ್ರಿಗೆ 1,000 ಸಂಬಳಕ್ಕೆ 8 ದಿವಸ ಸ್ಟ್ರೈಕ್ ಮಾಡಿದ್ದಾರೆ ಕೆಲಸ ಕಾರ್ಯ ಬಿಟ್ಟು. ಅದೇ ತರ ನೋಡಿ, ಹೆಣ್ಣು ಮಗು ಒಂದಾಗಿದೆ. ಇವ್ರಿಗೆ ಹುಟ್ಟಿದ ಜೊತೆಯಲ್ಲಿ ಹುಟ್ಟಿದ ಮಗು ಆಗಿದ್ರ, ಇಲ್ಲ ಒಂದು ತಂಗಿ ಆಗಿದ್ರ, ಇಷ್ಟ ತರ ಇವ್ರು ಹೋಗಿ ಸ್ಟ್ರೈಕ್ ಮಾಡಾಗಿರ್ತಾ ಇದ್ರ? ಆರಾಮ್ ಕೂತ್ಕೊಂಡು 1,000 ಸಂಬಳಕ್ಕೆ ಕೂತಿದ್ದಾರೆ VRWಗಳು, MRWಗಳು, URWಗಳು. ಏನಕ್ರಿ, ಏನ್ ಕೆಲಸ ಮಾಡ್ತಾ ಇದ್ದೀರಾ ನೀವು? ಒಂದು ಪಂಚಾಯತಿಯಲ್ಲಿ ಒಂದು ಹೆಚ್ಚು ಕಮ್ಮಿ ಆಗೋದಕ್ಕೆ ನೋಡ್ಕೊಳಕತ್ತಾನ್ರಿ ನಿಮ್ನ ಹಾಕಿರೋದು ನಾವು. 20 ಗಂಟೆ ಎಷ್ಟು ಸಂಸ್ಥೆ ಇದೆ ಬೆಂಗಳೂರಲ್ಲಿ? 32 ಸಂಸ್ಥೆ ಇದೆ, NGOಗಳಿದೆ. ನೀವು ತಿಳಿಸಿದ್ದೀರಾ, ನಿಮ್ಗೆ 1 ಅವರಲ್ಲಿ ನಿಮಗೆ ಗೊತ್ತಾಗ್ತದೆ. ಒಂದೊಂದು ವಿಕಲಚೇತನಕ್ಕೆ ಏನಾಗಿದೆ ಅಂತ ನಿಮ್ಗೆ ಗೊತ್ತಾಗಿರ್ತದೆ. ಅಲ್ಲಿ ಇಲ್ವಾ ಸಮಸ್ಯೆಗಳಿಲ್ವಾ? ನಮ್ಮಂತ ಸಂಸ್ಥೆಗಳು 32 ಸಂಸ್ಥೆ ಇದೆ. ಒಂದೊಂದು ಏರಿಯಾಕ್ಕೆ ಒಂದು ಸಂಸ್ಥೆಗಳಿದೆ. ಆ ಏರಿಯಾಕ್ಕೆ ಸಮಸ್ಯೆ ತಿಳಿಸಿದ್ರೆ ಈ ತರ ಆಗ್ತಾ ಸಾಧ್ಯ ಇದೆಯಾ? VRWಗಳು ಮಾಡಿರೋದು ನೋಡಿ, ಮುಂದಕ್ಕೆ ನಿಮ್ಗೆಲ್ಲ ಏನಾಗ್ತದೆ, ತೊಂದರೆ ಆಗ್ತದೆ ನೋಡ್ಕೊಳ್ಳಿ. ಸಂಬಳ ತಗೊಳ್ಳೋದು ಮುಖ್ಯ ಅಲ್ಲ, ಒಂದು ಲಿಸ್ಟ್ ತಗೊಬೇಕು. ಇನ್ನ 50 ಗಂಟೆ ಒಂದು VRWಗಳಿಗೆ ಒಂದು ನಿಮ್ಮ ಪಂಚಾಯತಿಯಲ್ಲಿ ಎಷ್ಟು ಜನ ಅಂಗವಿಕಲರು ಇದ್ದಾರೆ ಅಂತ ನಿಮ್ಗೆ ಗೊತ್ತಾಗೋದಿಲ್ಲ. ಹೋಗಿ ಆಫೀಸಲ್ಲಿ ಕುತ್ಕೊಂಡು ಯಾರಿಗೆ ಏನ್ ತೊಂದರೆ ಆಗಿದೆ ಅವ್ರನ್ನ ತಿಳ್ಕೊಂಡು ಅಲ್ಲಿರುವ ಒಂದು ಸಂಸ್ಥೆಗೆ ತಿಳಿಸ್ಬೇಕು, ಹೆಚ್ಚು ಕಮ್ಮಿ ಆಗಿರುವಾಗ. ನಿಮ್ಗಲ್ರಿ ವಿಡಿಯೋಗಳು ಆಗ್ಲಿ, ಅಲ್ಲಿ ಕೆಲಸಗಾರರಾಗ್ಲಿ, ನೀವು ಹೋಗಿ ಕುತ್ಕೊಂಡು ನಿಮ್ನ ಅಧಿಕಾರ ಮಾಡ್ತಾ ಇದಾರಲ್ಲ ಅವರು ನೀವು ಕೇಳ್ಬೇಕು, ಎಷ್ಟೊತ್ತಿಗೆ ಬರ್ತಾ ಇದ್ದೀರಾ, ನೀವು ಏನ್ ಮಾಡ್ತಾ ಇದ್ದೀರಾ, ನಮಗೆ 5% ಅನುದಾನದಲ್ಲಿ ಏನು ಅಂತ ಕೊಡಿಸ್ಬೇಕು ನೀವು. ನಿಮ್ ಕೈಯಲ್ಲಿ